ನಾನು ಸಣ್ಣವನು ಭಾಳ, ನನಗೆ ಒಂದು 17 ವರ್ಷ ಇರ್ಬೋದು, 17-18 ವರ್ಷ ಇರ್ಬೋದು. ನಮ್ಮೂರಿಗೂ ಪಕ್ಕದವ್ರಿಗೂ ಜಗಳ. ನಮ್ಮೂರವ್ರಿಗೆ ಹೊಡೆದು ಬಿಟ್ಟಿದ್ರು. ನಮ್ಮೂರವರೆಲ್ಲ ಹುಡುಗರೆಲ್ಲ ಒಂದು 50 ಜನ ಆ ಊರಿಗೆ ನುಗ್ಗಬೇಕು ಅಂತ ಬಂದರು. ಎಲ್ಲ ನಮ್ಮನೆ ಹತ್ರ ಬಂದರು. ನಾನು ಮನೆಯಲ್ಲಿ ರೆಡಿಯಾಗಿ ಕೂತಿದ್ದೆ, ಯಾಕಂದ್ರೆ ಊರಲ್ವಾ, ನಮ್ಮೂರು ಒಗ್ಗಟ್ಟು ತೋರಿಸ್ಬೇಕು ಅಂತೇಳಿ. ಅವತ್ತು ನಮ್ಮಪ್ಪ ಗೇಟಲ್ಲಿ ಬಂದು, ಬಾಗಿಲಲ್ಲಿ ಬಂದು ಚೇರ್ ಹಾಕೊಂಡು ಕೂತ್ಕೊಂಡ. ಅವರು ನನ್ನ ಕರಿಯಕ್ಕೆ ಒಳಗೆ ಬರಲೇ ಇಲ್ಲ, ನಾನು ಹೊರಗಡೆಯಿಂದ ಆಚೆ ಹೋಗಲೇ ಇಲ್ಲ. ಒಬ್ಬ ಕಾವಲ್ಗಾರನ ರೀತಿ. ಅವತ್ತು ನಾನು ಹೋಗಿದ್ರೆ, ಅವತ್ತೇನಾನ ಆ ಒಂದು ಇನ್ಸಿಡೆಂಟ್ಗೆ ಹೋಗಿದ್ರೆ ನಾನು ಇಲ್ಲಿ ನಿಂತ್ಕೊಳ್ತಾನೆ ಇರಲಿಲ್ಲ. ನಾನೊಬ್ಬ ಅಪರಾಧಿ ಆಗ್ತಾ ಇದ್ದೆ. ದೊಡ್ಡ ಘನಘೋರ ರಕ್ತಪಾತ ಆಗೋಯ್ತು ಅವತ್ತು. ನಾನು ಇವತ್ತು ಈ ಸ್ಥಾನಕ್ಕೆ ಬಂದಿದ್ದೀನಿ ಅಂದರೆ, ಇವತ್ತೊಬ್ಬ ನಾಯಕ ಆಗಿದ್ದೀನಿ ಅಂದರೆ, ಯಾವುದೇ ರೀತಿ ತಪ್ಪಿಲ್ಲದೆ ಬಂದಿರೋವಂಥ ಒಬ್ಬ ವ್ಯಕ್ತಿಯಾಗಿ ನಾನು ಬಂದಿದ್ದೀನಿ. ನಾನೇನಾದರೂ ಅವತ್ತು ರಕ್ತಪಾತದಲ್ಲಿ ಪಾಲ್ಗೊಂಡಿದ್ರೆ ನಾನು ಇವತ್ತು ಇರಲೇ ಇಲ್ಲ. ಅದಕ್ಕೆ ಅಪ್ಪನ್ನ ನಾನು ಮನೆಯ ಕಾವಲುಗಾರ ಅಂತ ಹೇಳ್ತಾ ಇದ್ದೀನಿ. ಒಬ್ಬ ಕಾವಲುಗಾರನಾಗಿ ನಿಂತುಕೊಂಡ. ನನ್ನ ತಂದೆಗೆ ಬಹಳ ಇಷ್ಟ ನಾನೊಬ್ಬ ಗ್ರಾಮ ಪಂಚಾಯಿತಿ ಅಧ್ಯಕ್ಷನಾಗಬೇಕು ಅಂತ. ಚೇರ್ಮನ್ ಅಂದರೆ ಅವಾಗ ಭಾಳ ಚೇರ್ಮನ್, ಊರು ಚೇರ್ಮನ್ ಅಂದ್ರೆ ಅವನೇ ಸರ್ವೋಚ್ಚ. ಈಗ MLA ಇದಾರಲ್ಲ, ಹಂಗಿರ್ತಾ ಇದ್ರು ಅವರೆಲ್ಲ. ನಾನು ಫಸ್ಟ್ ಎಲೆಕ್ಷನ್, ಗೊತ್ತಿಲ್ಲ ಭಾಳ ಜನಕ್ಕೆ, ಯಾರಿಗೂ ಗೊತ್ತಿಲ್ಲ, ನಾನು ಫಸ್ಟ್ ಎಲೆಕ್ಷನ್ನು ಕಂಟೆಸ್ಟ್ ಮಾಡಿದೆ ಗ್ರಾಮ ಪಂಚಾಯಿತಿಗೆ. ಯಾರು ನಿಲ್ಲೋರು ಗೊತ್ತಿರಲಿಲ್ಲ ನಮ್ಮ ಪಾರ್ಟಿಯಿಂದ. ಅವಾಗ ಯಾವುದು ನಮ್ಮ ಪಾರ್ಟಿಗೆ ಯಾವನಿಗೂ ಗೊತ್ತೇ ಇರಲಿಲ್ಲ. BJP ಹೆಸರೇ ಕೇಳಿರಲಿಲ್ಲ ಯಾರು. ನಮ್ಮೂರು ಚೇರ್ಮನ್ ಆಗಬೇಕು ಅಂತ ನಮ್ಮಪ್ಪನ ಆಸೆ. ಇವತ್ತವರೆಗೂ ನಾನು ನಮ್ಮ ಚೇರ್ಮನ್ ಆಗಲೇ ಇಲ್ಲ. ಇವತ್ತವರೆಗೂ ಗ್ರಾಮ ಪಂಚಾಯಿತಿ ಮೆಂಬರ್ ಆಗಲಿಲ್ಲ, ಚೇರ್ಮನ್ ಆಗಲಿಲ್ಲ. ನಮ್ಮಪ್ಪನಿಗೆ ಬಹಳ ಆಸೆ ಇತ್ತು, ನಮ್ಮ ಮಗ ಇಂಜಿನಿಯರ್ ಆಗಬೇಕು, HMTಯಲ್ಲಿ ಕೆಲಸ ಮಾಡಬೇಕು, ನಮ್ಮೂರಿನ ಚೇರ್ಮನ್ ಆಗಬೇಕು. ಇದು ಬಹಳ ಆಸೆ ಇತ್ತು. ಆದರೆ ದುರದೃಷ್ಟವತ್ತು ನನಗೆ 28-27 ವರ್ಷ ಆಗೋಷ್ಟೊತ್ತಿಗೆ ನಮ್ಮಪ್ಪ ತೀರೋಗ್ಬಿಟ್ರು. ಅಪ್ಪನ ಋಣ ತೀರ್ಸಕ್ಕೆ ಆಗಿಲ್ಲ. ಇದನ್ನೆಲ್ಲ ನೋಡಕ್ ನಮ್ಮಪ್ಪ ಇಲ್ಲ ನನ್ನ ಮುಂದೆ. ಬಹಳಷ್ಟು ಜನಕ್ಕೆ ಈ ನೋವಿದೆ. ನಾನು ಸಣ್ಣವನು ಭಾಳ, ನನಗೆ ಒಂದು 17 ವರ್ಷ ಇರ್ಬೋದು, 17-18 ವರ್ಷ ಇರ್ಬೋದು. ನಮ್ಮೂರಿಗೂ ಪಕ್ಕದವ್ರಿಗೂ ಜಗಳ. ನಮ್ಮೂರವ್ರಿಗೆ ಹೊಡೆದು ಬಿಟ್ಟಿದ್ರು. ನಮ್ಮೂರವರೆಲ್ಲ ಹುಡುಗರೆಲ್ಲ ಒಂದು 50 ಜನ ಆ ಊರಿಗೆ ನುಗ್ಗಬೇಕು ಅಂತ ಬಂದರು. ಎಲ್ಲ ನಮ್ಮನೆ ಹತ್ರ ಬಂದರು. ನಾನು ಮನೆಯಲ್ಲಿ ರೆಡಿಯಾಗಿ ಕೂತಿದ್ದೆ, ಯಾಕಂದ್ರೆ ಊರಲ್ವಾ, ನಮ್ಮೂರು ಒಗ್ಗಟ್ಟು ತೋರಿಸ್ಬೇಕು ಅಂತೇಳಿ. ಅವತ್ತು ನಮ್ಮಪ್ಪ ಗೇಟಲ್ಲಿ ಬಂದು, ಬಾಗಿಲಲ್ಲಿ ಬಂದು ಚೇರ್ ಹಾಕೊಂಡು ಕೂತ್ಕೊಂಡ. ಅವರು ನನ್ನ ಕರಿಯಕ್ಕೆ ಒಳಗೆ ಬರಲೇ ಇಲ್ಲ, ನಾನು ಹೊರಗಡೆಯಿಂದ ಆಚೆ ಹೋಗಲೇ ಇಲ್ಲ. ಒಬ್ಬ ಕಾವಲ್ಗಾರನ ರೀತಿ. ಅವತ್ತು ನಾನು ಹೋಗಿದ್ರೆ, ಅವತ್ತೇನಾನ ಆ ಒಂದು ಇನ್ಸಿಡೆಂಟ್ಗೆ ಹೋಗಿದ್ರೆ ನಾನು ಇಲ್ಲಿ ನಿಂತ್ಕೊಳ್ತಾನೆ ಇರಲಿಲ್ಲ. ನಾನೊಬ್ಬ ಅಪರಾಧಿ ಆಗ್ತಾ ಇದ್ದೆ. ದೊಡ್ಡ ಘನಘೋರ ರಕ್ತಪಾತ ಆಗೋಯ್ತು ಅವತ್ತು. ನಾನು ಇವತ್ತು ಈ ಸ್ಥಾನಕ್ಕೆ ಬಂದಿದ್ದೀನಿ ಅಂದರೆ, ಇವತ್ತೊಬ್ಬ ನಾಯಕ ಆಗಿದ್ದೀನಿ ಅಂದರೆ, ಯಾವುದೇ ರೀತಿ ತಪ್ಪಿಲ್ಲದೆ ಬಂದಿರೋವಂಥ ಒಬ್ಬ ವ್ಯಕ್ತಿಯಾಗಿ ನಾನು ಬಂದಿದ್ದೀನಿ. ನಾನೇನಾದರೂ ಅವತ್ತು ರಕ್ತಪಾತದಲ್ಲಿ ಪಾಲ್ಗೊಂಡಿದ್ರೆ ನಾನು ಇವತ್ತು ಇರಲೇ ಇಲ್ಲ. ಅದಕ್ಕೆ ಅಪ್ಪನ್ನ ನಾನು ಮನೆಯ ಕಾವಲುಗಾರ ಅಂತ ಹೇಳ್ತಾ ಇದ್ದೀನಿ. ಒಬ್ಬ ಕಾವಲುಗಾರನಾಗಿ ನಿಂತುಕೊಂಡ. ನನ್ನ ತಂದೆಗೆ ಬಹಳ ಇಷ್ಟ ನಾನೊಬ್ಬ ಗ್ರಾಮ ಪಂಚಾಯಿತಿ ಅಧ್ಯಕ್ಷನಾಗಬೇಕು ಅಂತ. ಚೇರ್ಮನ್ ಅಂದರೆ ಅವಾಗ ಭಾಳ ಚೇರ್ಮನ್, ಊರು ಚೇರ್ಮನ್ ಅಂದ್ರೆ ಅವನೇ ಸರ್ವೋಚ್ಚ. ಈಗ MLA ಇದಾರಲ್ಲ, ಹಂಗಿರ್ತಾ ಇದ್ರು ಅವರೆಲ್ಲ. ನಾನು ಫಸ್ಟ್ ಎಲೆಕ್ಷನ್, ಗೊತ್ತಿಲ್ಲ ಭಾಳ ಜನಕ್ಕೆ, ಯಾರಿಗೂ ಗೊತ್ತಿಲ್ಲ, ನಾನು ಫಸ್ಟ್ ಎಲೆಕ್ಷನ್ನು ಕಂಟೆಸ್ಟ್ ಮಾಡಿದೆ ಗ್ರಾಮ ಪಂಚಾಯಿತಿಗೆ. ಯಾರು ನಿಲ್ಲೋರು ಗೊತ್ತಿರಲಿಲ್ಲ ನಮ್ಮ ಪಾರ್ಟಿಯಿಂದ. ಅವಾಗ ಯಾವುದು ನಮ್ಮ ಪಾರ್ಟಿಗೆ ಯಾವನಿಗೂ ಗೊತ್ತೇ ಇರಲಿಲ್ಲ. BJP ಹೆಸರೇ ಕೇಳಿರಲಿಲ್ಲ ಯಾರು. ನಮ್ಮೂರು ಚೇರ್ಮನ್ ಆಗಬೇಕು ಅಂತ ನಮ್ಮಪ್ಪನ ಆಸೆ.
ಇವತ್ತವರೆಗೂ ನಾನು ನಮ್ಮ ಚೇರ್ಮನ್ ಆಗಲೇ ಇಲ್ಲ. ಇವತ್ತವರೆಗೂ ಗ್ರಾಮ ಪಂಚಾಯತಿ ಮೆಂಬರ್ ಆಗಲಿಲ್ಲ, ಚೇರ್ಮನ್ ಆಗಲಿಲ್ಲ. ನಮ್ಮಪ್ಪನಿಗೆ ಬಹಳ ಆಸೆ ಇತ್ತು, ನಮ್ಮ ಮಗ ಇಂಜಿನಿಯರ್ ಆಗಬೇಕು, HMTಯಲ್ಲಿ ಕೆಲಸ ಮಾಡಬೇಕು, ನಮ್ಮೂರಿನ ಚೇರ್ಮನ್ ಆಗಬೇಕು, ಇದು ಬಹಳ ಆಸೆ ಇತ್ತು. ಆದರೆ ದುರದೃಷ್ಟವತ್ತು ನನಗೆ 27 ವರ್ಷ ಆಗೋಷ್ಟೊತ್ತಿಗೆ ನಮ್ಮಪ್ಪ ತೀರೋಗ್ಬಿಟ್ರು. ಅಪ್ಪನ ಋಣ ತೀರ್ಸಕ್ಕೆ ಆಗಿಲ್ಲ. ಇದನ್ನೆಲ್ಲ ನೋಡಕ್ ನಮ್ಮಪ್ಪ ಇಲ್ಲ ನನ್ನ ಮುಂದೆ. ಬಹಳಷ್ಟು ಜನಕ್ಕೆ ಈ ನೋವಿದೆ.